ಹೊರಗಡೆ ರೆಸ್ಟೋರೆಂಟ್ ಡಾಬಾಗಳಿಗೆ ಊಟಕ್ಕೆ ಹೋದಾಗ ನಾವು ಪರೋಟಾನ ಆರ್ಡ್ರ್ ಮಾಡ್ತೀವಿ. ಆ ಪರೋಟ ಅವ್ರು ಕೊಟ್ಟಾಗ ನಾವು ನೋಡಿಬಿಟ್ಟು ಅಂದ್ಕೊಳ್ತೀವಿ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿದೆ, ಎಷ್ಟು ಲೇಯರ್ ಆಗಿ ಬಂದಿದೆ, ಯಾವ ರೀತಿ ಮಾಡ್ತಾರೆ ಇವರು ಅಂತ ಅಂದ್ಕೊಳ್ತೀವಿ. ಬಟ್ ನಮಗೆ ಗೊತ್ತಾಗಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಮನೇಲೇನೇ ಈಸಿಯಾಗಿ ಸಾಫ್ಟಾಗಿರೋಂಥ ಪರೋಟ, ಲೇಯರ್ಡ್ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಯಾವಾಗಲೂ ಡಾಬಾಗಳಿಗೆ ಹೋಗ್ಬಿಟ್ಟು ತಿನ್ನೋಕ್ಕಾಗೋದಿಲ್ಲ. ಮನೇಲೇ ಮಾಡಿಕೊಂಡ್ರೆ ಮನೆಯವರೆಲ್ಲ ಇಷ್ಟಪಡ್ತಾರೆ ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ತಡ ಮಾಡದೆ ಸಾಫ್ಟಾಗಿರೋಂಥ ಲೇಯರ್ಡ್ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಒಂದು ಬೌಲ್ಗೆ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣ ರವೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸ್ಬಿಟ್ಟಾದರೂ ಹಾಕ್ಕೋಬೋದು, ಹಸಿ ಹಾಲಾದರೂ ಹಾಕ್ಕೋಬೋದು. ಹಾಲು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಾನು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಸಾಫ್ಟಾಗಿ ಸ್ಮೂತಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಹಿಟ್ಟು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಹಿಟ್ಟು ನಾವು ಎಷ್ಟು ನಾದ್ತೀವೋ ಅಷ್ಟು ಸ್ಮೂತಾಗಿರುತ್ತೆ ಮತ್ತು ಅಷ್ಟು ಸಾಫ್ಟ್ ಆಗುತ್ತೆ. ಆವಾಗ ಪರೋಟ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಇವಾಗ ನಾನು ಒಂದು 1/4 ಕಪ್ ಆಗೋಷ್ಟು ಎಣ್ಣೆನ ಇದರೊಳಗೆ ಹಾಕ್ಬಿಟ್ಟು 1 ಗಂಟೆ ಇದನ್ನು ಒಂದು ಸೈಡ್ ಎತ್ತಿಟ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಿಟ್ಟು ಚೆನ್ನಾಗಿ ನೆನಿಬೇಕು. ಇವಾಗ 1 ಅವರ್ ಆಗಿದೆ ನೋಡಿ, ಸ್ಮೂತಾಗಿದೆ, ಸಾಫ್ಟಾಗಿದೆ. ಹಿಟ್ಟು ಕೂಡ ಎಷ್ಟು ಮೆತ್ತಗಿದೆ. ನಾನಿವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಹಿಟ್ಟು ಎಷ್ಟು ಬೆಣ್ಣೆ ಥರ ಫೀಲ್ ಆಗ್ತಿದೆ ನನಗೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ಈ ರೀತಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಈ ರೀತಿ ತೊಗೊಂಡು ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದೇ ರೀತಿ ನಾನು ತೊಗೊಂಡಿರೋವಂಥ ಹಿಟ್ಟಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಾಡಿಟ್ಕೊಂಡಿರೋವಂಥ ಉಂಡೆಗಳನ್ನ ಆಲ್ರೆಡಿ ಎಣ್ಣೆ ಇರೋವಂಥ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಟೈಮ್ ಇದ್ದರೆ ನೆನೆಯೋಕ್ಕೆ ಬಿಡಿ ನೀವು, ಇಲ್ಲ ಅಂದರೆ ಹಿಂದೆಲ್ಲೇ ಪರೋಟ ಮಾಡ್ಕೋಬೋದು. ಇವಾಗ ನಾನು 10 ನಿಮಿಷ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಎಣ್ಣೆ ಎಲ್ಲ ಹೀರ್ಕೊಂಡಿದೆ. ನಾನು ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಕೆಳಗಡೆ ಅಂಟ್ಕೋಬಾರ್ದು ಅಂತ. ಇವಾಗ ಹಿಟ್ಟನ್ನು ಇಟ್ಬಿಟ್ಟು ಚಪಾತಿ ಥರ ನಾವು ಉಜ್ಕೋಬೇಕಾಗುತ್ತೆ. ಫುಲ್ ಎಷ್ಟು ತೆಳ್ಳಗೆ ಆಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ತೆಳ್ಳಗೆ ನಾವು ಉಜ್ಕೋಬೇಕಾಗುತ್ತೆ. ಈ ರೀತಿ ರೋಲ್ ಮಾಡ್ಕೊಳ್ತಾ ನಾವು ತುಂಬ ತೆಳ್ಳಗೆ ಚಪಾತಿ ಥರ ಉಜ್ಕೋಬೇಕಾಗುತ್ತೆ. ಈ ರೀತಿ ಇವಾಗ ಉಜ್ಕೊಂಡಿದ್ದಾಗಿದೆ. ಇವಾಗ ಚಪಾತಿ ಉಜ್ಜಿದ್ದಾಗಿದೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಫುಲ್ಲು ನಾವು ಚಪಾತಿಗೆಲ್ಲ ಎಣ್ಣೆ ಹಚ್ಕೋಬೇಕಾಗುತ್ತೆ. ಹಾಗೆಯೇ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ಈಗ ಉದುರಿಸಿದ ನಂತರ ನಿಮ್ಮ ಮನೇಲಿ ಚಾಕು ಇದ್ದರೆ ಚಾಕು ಅಥವಾ ಈ ಥರ ಕಟ್ಟರ್ ಇದ್ದರೆ ಕಟ್ಟರಿಂದ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಫುಲ್ ಹತ್ತತ್ರ ಹೋದ್ರೂ ಪರವಾಗಿಲ್ಲ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಹಿಟ್ಟನ್ನು ಒಂದು ಸೈಡು ತೊಗೊಂಬರ್ಬೇಕಾಗುತ್ತೆ, ಒಂದು ಕಡೆ ತೊಗೊಂಬರ್ಬೇಕಾಗುತ್ತೆ. ತುಂಬ ಈಸಿಯಾಗಿ ಪರೋಟನ ಮಾಡ್ಕೋಬೋದು. ನೋಡಿ, ಒಂದು ಸೈಡ್ ಹಿಟ್ಟನ್ನು ಇಟ್ಕೊಂಡ್ರೆ ಮೇಲ್ಗಡೆ ಅದು ಆಟೋಮೆಟಿಕ್ಕಾಗಿ ಹಿಟ್ಟೆಲ್ಲ ಬಂದುಬಿಡುತ್ತೆ. ಇವಾಗ ನಾನು ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಉಳಿದಿರೋವಂಥ ಹಿಟ್ಟಲ್ಲಿ ನಾಟ್ ಹಾಕ್ಕೊಂಬಿಡೋಣ, ಯಾಕೆಂದರೆ ಬಿಚ್ಕೋಬಾರ್ದು ಅಂತ. ಇವಾಗ ಕೆಳಗಡೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪರೋಟ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ಇದೇ ರೀತಿ ಎಲ್ಲ ಪರೋಟನ ಮಾಡ್ಕೋಬೇಕು. ಕೆಳಗಡೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಪರೋಟ ಅಂಟ್ಕೋಬಾರ್ದು ಅಂತ. ಇವಾಗ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಪಾತಿ ಲಟ್ಟಿಣಿಗೆಯಿಂದ ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇರಬೇಕು, ನಾವು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಇರಬೇಕು, ಸ್ವಲ್ಪ ದಪ್ಪವಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಇವಾಗ ನಾನು ಮಾಡಿಟ್ಕೊಂಡಿರೋಂಥ ಪರೋಟನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತ. ನಾವು ತುಂಬ ಹತ್ತತ್ರಕ್ಕೆ ಕಟ್ ಮಾಡ್ಕೊಂಡು ಹೋದಂಗೆಲ್ಲ ಇನ್ನೂ ತುಂಬ ಲೇಯರ್ ಬರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ಈ ರೆಸಿಪಿನ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನು ಪರೋಟಾನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡಿದ್ದೆ. ಪ್ಯಾನ್ ಕಾದ ನಂತರ ಪರೋಟ ಇಟ್ಬಿಟ್ಟು ಒಂದು 2ರಿಂದ 3 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಫ್ರೈ ಆಗಿದೆ. ಇವಾಗ ಅದಕ್ಕೆ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೋಬೋದು. ಇವಾಗ ಇನ್ನೊಂದು ಸೈಡ್ ಅದನ್ನು ತಿರ್ವಾಕೊಂಬಿಟ್ಟು ಈ ಕಡೆನೂ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. 2 ಕಡೆನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಗೋಲ್ಡ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಪರೋಟ ಆಗಿದೆ. ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ನಾನು ಮಾಡಿಟ್ಕೊಂಡಿರೋವಂಥ ಪರೋಟನೆಲ್ಲ ಒಂದೇ ಸರಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ಪರೋಟ ಬಿಸಿ ಇರಬೇಕಾದ್ರೇ ನಾವು ಈ ರೀತಿ 2 ಕೈಯಿಂದ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಆವಾಗ ಲೇಯರ್ ಅನ್ನೋದು ಬರುತ್ತೆ. ನೋಡ್ತಾ ಇರ್ಬೋದು ಪರೋಟ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುವಂತಹ ಲೇಯರ್ಡ್ ಪರೋಟ, ಸಾಫ್ಟ್ ಪರೋಟ ರೆಡಿ ಆಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಸಾಫ್ಟ್ ಪರೋಟನ ನಾವು ಸಾಲ್ನೋ ಅನ್ನೋ ಒಂದು ಸಾಂಬಾರ್ ಜೊತೆ ತಿಂತೀವಿ. ಅದೇ ಡಾಬಾಗಳಲ್ಲೆಲ್ಲ ಕೊಡ್ತಾರೆ ನೋಡಿ, ಪರೋಟ ಜೊತೆ ಒಂದು ಸಾಂಬಾರು, ಅದನ್ನು ಸಾಲ್ನ ಅಂತ ಕರಿತೀವಿ.
ಪರೋಟಕ್ಕೆ ಕಾಂಬಿನೇಷನ್ ಆಗಿರುವಂತಹ ಸಾಲ್ನ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿರುವಂತಹ ಪರೋಟ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.